ಇನ್ನು ನೆಕ್ಸ್ಟ್ ತ್ರಿಭಾಷಾ ನೀತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸುಪ್ರೀಂ ಕೋರ್ಟ್ ಕಳವಳವನ್ನ ವ್ಯಕ್ತಪಡಿಸ್ತಾ ಇದೆ. ಏನಂತ ಅಂತಂದ್ರೆ ಕಲಿಯುವ ಮಕ್ಕಳಿಗೆ ಅನಗತ್ಯ ಒತ್ತಡ ಯಾಕೆ ಬೇಡ ಅದು ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯ ವ್ಯಕ್ತಪಡಿಸಿದೆ. ತ್ರಿಭಾಷಾ ನೀತಿಯ ಬಗ್ಗೆ ಸುಪ್ರೀಂ ಕೋರ್ಟ್ ಹೇಳಿದೀಗೆ ಕಲಿಯುವ ಮಕ್ಕಳಿಗೆ ಅನಗತ್ಯ ಒತ್ತಡ ಬೇಡ ಅಂತ ಹೇಳಿದೆ. ಮೂರನೇ ಭಾಷೆ ಅಳವಡಿಕೆ ಈ ವಿಚಾರದ ಬಗ್ಗೆ ಸುಪ್ರೀಂ ಕೋರ್ಟ್ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ತಮಿಳುನಾಡು ಸರ್ಕಾರ ಸಲ್ಲಿಸಿದಂತಹ ಅರ್ಜಿಯ ವಿಚಾರಣೆಯ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದ್ದಿಂಗೆ ಸಿಬಿಎಸ್ಇ 9ನೇ ತರಗತಿಗೆ ಮೂರನೇ ಭಾಷೆ ಬೇಡ. ಸಿಜೆಐ ಸೂರ್ಯಕಾಂತ್ ಅವರಿದ್ದ ಪೀಠದಿಂದ ಈ ಅಭಿಪ್ರಾಯವನ್ನ ಹೇಳಲಾಗಿದೆ. ಮೂರು ಅಂದ್ರೆ ತ್ರಿಭಾಷಾ ನೀತಿ ಇದೆಯಲ್ಲ, ಈ ತ್ರಿಭಾಷಾ ನೀತಿಗೆ ಮತ್ತೊಂದು ಈ ಮೂರು ಭಾಷೆಯನ್ನ ಅಳವಡಿಕೆ ಮಾಡುವುದು ಯಾಕೋ ಸರಿ ಅನ್ಸಲ್ಲ. ಸುಮ್ಮನೆ ಕಲಿಯುವ ಮಕ್ಕಳು ಅನಗತ್ಯವಾದಂತಹ ಒತ್ತಡ ಬಂದಂಗಾಗತ್ತಿದು, ಬೇಡ ಅನ್ನುವಂಥ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರೋದು, ಕಳವಳವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲಿ ಅಭಿಪ್ರಾಯದ ಜೊತೆಗೆ ಅಲ್ಲಿ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ, ವಿದ್ಯಾರ್ಥಿಗಳ ಆಗುವಂತಹ ಒತ್ತಡದ ಬಗ್ಗೆ ಸುಪ್ರೀಂ ಕೋರ್ಟ್ ಕಳವಳವನ್ನ ವ್ಯಕ್ತಪಡಿಸಿದೆ. ಸಿಬಿಎಸ್ಇ 9th ಸ್ಟ್ಯಾಂಡರ್ಡ್ಗೆ ಮೂರನೇ ಭಾಷೆ ಏನಕ್ಕೆ ಬೇಡ, ಅನಗತ್ಯ ಒತ್ತಡ ಆಗುತ್ತದು ಅಂತ ಹೇಳಿರೋದು. ಸಿಜೆಐ ಸೂರ್ಯಕಾಂತ್ ಅವರಿದ್ದ ಪೀಠದಿಂದ ಈ ಕಳವಳ ಅಥವಾ ಈ ಅಭಿಪ್ರಾಯವನ್ನ ವ್ಯಕ್ತಪಡಿಸಲಾಗಿದೆ. ತಮಿಳುನಾಡು ಸರ್ಕಾರ ಇದರ ಬಗ್ಗೆ ಅರ್ಜಿಯನ್ನ ಸಲ್ಲಿಸಿತ್ತು. ಅರ್ಜಿಯ ವಿಚಾರಣೆಯನ್ನ ಕೈಗೆತ್ತಿಕೊಂಡ ಸುಪ್ರೀಂ ಇವತ್ತು ಈ ಮೂರನೇ ಭಾಷೆ ಅಳವಡಿಕೆ ವಿಚಾರ ಸಂಬಂಧ ತಮ್ಮ ಅಭಿಪ್ರಾಯ, ತಮ್ಮ ಕಳವಳವನ್ನ ವ್ಯಕ್ತಪಡಿಸಿದೆ. ಮೂರನೇ ಭಾಷೆ ಅನಗತ್ಯ ಆಗುತ್ತದು, ಅವಶ್ಯಕತೆ ಇಲ್ಲ. ಮೂರನೇ ಭಾಷೆ ಏನಕ್ಕೆ, ಸುಮ್ಮನೆ ಅನಗತ್ಯವಾಗಿ ಒತ್ತಡ ಹೇರೋದು ಯಾಕೆ ಮಕ್ಕಳ ಮೇಲೆ ಅನ್ನೋದು ಸುಪ್ರೀಂ ಕೋರ್ಟ್ನ ಅಭಿಪ್ರಾಯ. ಸೊ ಅಲ್ಲಿಗೆ ಪರೋಕ್ಷವಾಗಿ ಹಿಂದಿ ಬೇಡ ಅಂದಂಗೆ ಆಯ್ತಲ್ಲಿ. ಮೂರು ಭಾಷೆ ಏನಕ್ಕೆ ಬೇಡ ಅಂತ. ಈಗ ಇಂಗ್ಲಿಷು ಮತ್ತೆ ಈಗ ತಮಿಳುನಾಡಿಗೆ ಬಂದ್ರೆ ತಮಿಳು, ಕರ್ನಾಟಕಕ್ಕೆ ಬಂದ್ರೆ ಕನ್ನಡ ಅಂತಿರಲಿ. ನಾನು ಆ ಅರ್ಜಿ ಬಗ್ಗೆ ಮಾತಾಡೋದಾದ್ರೆ ತಮಿಳುನಾಡು ಸರ್ಕಾರ ಸಲ್ಲಿಸಿದ್ದಲ್ವಾ ತಮಿಳು ಭಾಷೆ ಮತ್ತೆ ಇಂಗ್ಲಿಷು. ಸೊ ಮೂರನೇ ಭಾಷೆ ತರೋದು ಏನಕ್ಕೆ, ಒತ್ತಡ ಆಗ್ಬಿಡುತ್ತೆ ಅನ್ನೋದು. ಸೊ ಇದು ನಥಿಂಗ್ ಬಟ್ ಹಿಂದಿನ ಬೇಡ ಅನ್ನೋ ರೀತಿಯಾಗಿ ಹೇಳಿರೋದು. ಹಿಂದಿ ಯಾಕೆ ಬೇಡ ಬಿಡಿ, ಸುಮ್ಮನೆ ಯಾಕೆ ಒತ್ತಡ ಇರೋದು ಸ್ಟೂಡೆಂಟ್ಸ್ಗಳಿಗೆ, ಅನಗತ್ಯವಾದಂಥ ಒತ್ತಡ ಆಗುತ್ತದು, ಬೇಡ. ಮೂರು ಭಾಷೆ ಏನಕ್ಕೆ, 2 ಭಾಷೆ ಸಾಕು ಹೀಗನ್ನೋದು ಸುಪ್ರೀಂ ಕೋರ್ಟ್ನ ಅಭಿಪ್ರಾಯ. ಜೊತೆಗೆ ಮೂರನೇ ಭಾಷೆ ಅಳವಡಿಕೆ ಬಗ್ಗೆಯೂ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿರೋದು. ಅಲ್ಲಿಗೆ ಇದು ಇಂಡೈರೆಕ್ಟ್ಲಿ ಹಿಂದಿ ಬೇಡ ಅಂತ ಹೇಳ್ದಂಗೆ ಆಗುತ್ತೆ.